ರೆಡ್ಡಿ ಅವರ ಆಡಳಿತದಾಗ ತೆಲಂಗಾಣ ಒಳಗ ಏನೆಲ್ಲ ನಡೆದೈತಿ ನೋಡ್ರಿ. ಹೈದರಾಬಾದ್ ಇಂದ ಸಾಕಷ್ಟು ಸುದ್ದಿಗಳು ಬರ್ತಿರ್ತಾವ. ಈಗ ಅಂತದ್ದೇ ಇನ್ನೊಂದು ಸುದ್ದಿ ಬಂದೈತಿ. ಹಿಂದೂಗಳಿಗೆ ಅಲ್ಲಿ ಯಾವ ರೀತಿಯ ಸ್ವಾತಂತ್ರ್ಯನೂ ಇಲ್ಲ. ಅಲ್ಲಿ ರೇವಂತ್ ರೆಡ್ಡಿ ಸರ್ಕಾರದ ಕುಮ್ಮಕ್ಕಿನಿಂದ ಕೆಲವೊಂದಿಷ್ಟು ಮತಾಂಧ ಮನಸ್ಥಿತಿಗಳು ಯಾವ ರೀತಿ ಜಾಗೃತ ಆಗ್ಯಾವ. ಯಾವಾಗ ರೇವಂತ್ ರೆಡ್ಡಿ ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಅಂತ ಹೇಳಿದ್ರು, ಅವತ್ತಿಂದ ಮುಸ್ಲಿಮರು ಇಡೀ ತೆಲಂಗಾಣ ಅವ್ರದ್ದು ಅಂತ ಅನ್ಕೊಂಡ್ಬಿಟ್ಟಾರ ಅನ್ಸುತ್ತ. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಲೇಟೆಸ್ಟ್ ಆಗಿ ಒಂದು ವಿಡಿಯೋ ಬಂದೈತಿ. ಮತಾಂಧ ಮನಸ್ಥಿತಿ ಒಬ್ಬ ಮಹಿಳೆ ಏನು ಮಾಡಿದ್ಲು ಅನ್ನೋದು. ಆ ವಿಡಿಯೋ ನೋಡ್ಕೊಂಡ್ ಬನ್ರಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. What you are telling right now, it is mandatory and it is, wait, let me talk, and it is mandatory on every children's book. Then you should also write that Bhagavad Gita is mandatory. Wait, excuse me, pehle bhi likha tha, strike off kya hai previous paper mein. I am not going to leave this name. Mutta kiya kissa, it is not mandatory for, it is not mandatory for us. Get every diary, each and every diary. No, actually teacher ವಿಡಿಯೋ ಒಳಗ ಒಬ್ಬ ಮಹಿಳೆ ವಿಡಿಯೋ ಮಾಡ್ಕೋತ ಕಿರ್ಚಾಡಕತ್ತಾಳ. ನೀವ್ಯಾಕೆ ಬರದ್ರಿ, ನನ್ನ ಮಗುವಿನ ಬುಕ್ ಒಳಗ ಕಲ್ಮಾ ಓದ್ಬೇಕು ಅಂತ ಯಾಕೆ ಬರದ್ರಿ ಅಂತ. ಹಾಗೆ ಮುಸ್ಲಿಂ ಟೀಚರ್ ಇದ್ದಾಳ, ಕಲ್ಮಾ ಓದ್ಕೊಂಡ್ ಬಾ ಅಂತ ಮಗುಗೆ ಬರೆದು ಕೊಟ್ಟಾಳ. ಅವರ ತಾಯಿ ಬಂದು ನೀವ್ ಯಾಕೆ ಬರೆದು ಕೊಟ್ರಿ, ಕಲ್ಮಾ ಯಾಕೆ ಬರೆದು ಕೊಟ್ರಿ, ಇದು ಟೀಚರ್ ಮಾಡುವಂತ ಕೆಲಸ ಏನು, ಭಗವದ್ಗೀತೆ ಬಗ್ಗೆ ಬರೀತೀರೇನು, ಯಾಕೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ರಿ, ಹಿಂದೆ ಒಮ್ಮೆ ಹಿಂಗೆ ಮಾಡಿದ್ರಿ, ಈಗ ಮತ್ತೆ ಹಿಂಗೆ ಮಾಡಿರಿ ಅಂತ ಬೈಲಿಕತ್ತಾರ. ಇದಿಷ್ಟ ಅಲ್ರಿ, ಅಲ್ಲಿ ನಗ್ಲಿಕತ್ತಾರ. ಅವ್ರ ವಾತಾವರಣ ಹೆಂಗೈತ್ ನೋಡ್ರಿ. ಇಂತ ಒಂದು ಕೆಲಸ ಮಾಡಿ ಮನೆಯಿಂದ ಪೇರೆಂಟ್ಸ್ ಬಂದ್ರೆ ಅವ್ರ ಮುಂದೆ ನಗ್ಲಿಕತ್ತಾರ. ಇದು ನಡೆದಿದ್ದು ಹೈದರಾಬಾದ್ ನ ಸಕ್ಸಸ್ ಸ್ಕೂಲ್ ಒಳಗ. ಈ ಸ್ಕೂಲ್ ಒಳಗ ಈ ಹಿಂದೆ ಈ ರೀತಿಯ ಕಂಪ್ಲೇಂಟ್ಗಳು ಬಹಳಷ್ಟು ಬಂದಾವ. ಕಲ್ಮಾ ಓದ್ಕೊಂಡ್ ಬಾ, ಆಮೇಲೆ ಇಸ್ಲಾಮನ್ನ ಗೌರವ ಕೊಡು, ನಿಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಕೇಳೋದು, ಈ ರೀತಿಯ ಘಟನೆಗಳನ್ನ ಬಹಳಷ್ಟು ಮಾಡಿದ್ರು. ಈಗ ಇದೇ ರೀತಿ ಘಟನೆಯನ್ನ ನೋಡಿದ ಒಬ್ಬ ತಾಯಿ ತನ್ನ ಮಗುವಿನ ಹೋಮ್ವರ್ಕ್ ಬುಕ್ ಒಳಗ ಕಲ್ಮಾ ಓದ್ಕೊಂಡು ಬಾ ಅಂತ ಏನಿತ್ತಲ್ಲ ಅದನ್ನ ನೋಡಿ ಸ್ಕೂಲಿಗೆ ಬಂದು ಜಗಳ ಮಾಡಿದ್ರು. ಆ ತಾಯಿನೇ ಮಾತಾಡ್ಯಾರ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರ ಕೇಳ್ರಿ. ఆల్రెడీ స్ట్రైక్ ఆఫ్ అయిపోయింది. రీడ్ A1-2 కర్మ అని చెప్పేసి ఇట్లా ఇంకా ఎంతమంది పిల్లల బుక్స్ లో రాసినారో తెలియదు. ఓకే, మీరు అంటారేమో అదొక సబ్జెక్ట్, వీళ్ళకి ఆ సబ్జెక్ట్ ఉంది అంటే ఆ సబ్జెక్ట్ ఏ పిల్లలు అయితే తీసుకున్నారో ఆ పిల్లలందరినీ డైరీ సపరేట్ పెట్టి ఇవ్వండి, వీళ్ళ డైరీ సపరేట్ పెట్టి ఇవ్వండి. ఇక్కడ క్లియర్ గా లియాన్స్ కృష్ణ పేరు కనిపిస్తుంది. అట్లా ఎట్లా రాస్తారు, మళ్ళీ వెళ్ళి అడిగితే ఫస్ట్ అడిగితేనేమో రిలీజియస్ ప్రాక్టీస్ అండ్ ఇట్ ఈస్ నెసెసరీ ఫర్ ఆల్ ద స్టూడెంట్స్ అన్నది. సెకండ్ టైం అది ఎవరైతే రాసిండ్రో ఆమెనే వచ్చి నేను బై మిస్టేక్ రాసిన అంటారు. ఇక్కడ రాసింది ರೀಡ್ ನೋಡ್ರಿ. ಆ ತಾಯಿ ಹೇಳಿಕತ್ತಾಳ, ಅಲ್ಲಿ ಎಲ್ಲಾ ಸ್ಟೂಡೆಂಟ್ಗಳಿಗೂ ಕಲಿಸ್ಕೊಡ್ತಾರ. ಅಂದ್ರೆ 2 ಸ್ಟೂಡೆಂಟ್ಗಳಿದ್ದಾರೆ, ರಿಲಿಜಿಯಸ್ ಸ್ಟೂಡೆಂಟ್ಗಳು ಇರೋದ್ರಿಂದ ಗೊತ್ತಾಗದೆ ಬರ್ದೆ ಅಂತ 2ನೇ ಸಲಕ್ಕೆ ಟೀಚರ್ ಹೇಳಿದ್ರಂತ. ಆದ್ರೆ 1ನೇ ಸಲ ಎಲ್ಲರೂ ಇದನ್ನ ಕಂಪಲ್ಸರಿ ಓದಬೇಕು ಅಂತ ಹೇಳಿ ಕಳ್ಸಿದ್ರಂತ. ಅಂದ್ರ ಕಲ್ಮಾವನ್ನ ಎಲ್ಲರೂ ಓದ್ಬೇಕಂತ. ಆ ಇಸ್ಲಾಮನ್ನ ಓದಾಕತ್ತಿರೋ ಮಕ್ಕಳನ್ನ ಬಿಟ್ಟು ಕೂಡ ಹಿಂದೂ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರಂತ. ಈ ತಾಯಿಗೆ ಕೋಪ ಹತ್ತಿ ಹೋಗಿ ಜಗಳ ಮಾಡಿದ್ರು. ಈ ರೀತಿ ಅದು ಎಷ್ಟು ಮಕ್ಕಳು ಬುಕ್ ಒಳಗ ಬರ್ದಿರ್ಬೇಕು, ಅದು ಎಷ್ಟು ಮಕ್ಕಳು ಕಲ್ಮಾ ಓದೋದನ್ನ ಶುರು ಮಾಡಿರ್ಬೇಕು. ಹಿಂದೂಗಳು ಯಾಕೆ ಓದ್ಬೇಕು ಅಂತ. ಇಸ್ಲಾಂ ಓದಾಕತ್ತಿರೋ ಮಕ್ಕಳಿಗೆ ಓದಿಸ್ರಿ. ಅಷ್ಟಕ್ಕೂ ತಾಯಿ ಕೇಳ್ತಾರೆ, ಕೃಷ್ಣ ಅಂತ ನನ್ನ ಮಗನ ಹೆಸರು ಬರ್ದಿದ್ರು ಕೂಡ ಕಲ್ಮಾ ಅಂತ ಹೆಂಗ ಬರೆದ್ರು, ನನ್ನ ಮಗನ ಮುಖ ಈ ಟೀಚರ್ಗೆ ನೆನಪಿರ್ಲಿಲ್ಲೇನು, ಬೇರೆ ಬೇರೆ ಡಿವಿಷನ್ ಅಲ್ಲಿ ಕಲಿಸೋರು ಬೇಕು ಅಂತಾನೆ ಮಾಡಿದ್ದಾರಂತ ಆರೋಪ ಮಾಡಿದ್ರು. ಈ ವಿಷಯವಾಗಿ ಒಂದು ಲೆಟರ್ ಅನ್ನು ಕೂಡ ಪ್ರಿನ್ಸಿಪಲ್ಗೆ ಬರೆದ್ರು. ಈ ಟೀಚರ್ ಮಾಡಿದ್ದು ನಿಮಗೆ ಸರಿ ಅನ್ಸುತ್ತೇನು ಅಂತ ಪ್ರಿನ್ಸಿಪಲ್ಗೆ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ರು. ಈ ಲೆಟರ್ ಅನ್ನ ನೋಡಿದ ತಕ್ಷಣ ಪ್ರಿನ್ಸಿಪಲ್ ಅವರನ್ನ ಸ್ಕೂಲಿಂದ ತೆಗೆದು ಹಾಕಿದೀವಿ ಅಂತ ವಾಪಸ್ ಲೆಟರ್ ಬರುತ್ತೆ. ಬಟ್ ಇದು ಇಷ್ಟಕ್ಕ ನಿಲ್ಲಿಲ್ರಿ. ಎಲ್ಲಿ ತನಕ ಹೋಗೈತಿ ಅಂದ್ರ ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡಕತ್ತಾವ. ಪೊಲೀಸರು ಬಂದು ಇಲ್ಲಿ ಎಲ್ಲವನ್ನ ವಿಚಾರಣೆ ಮಾಡುವಂತ ಪರಿಸ್ಥಿತಿಗೆ ಬಂದೈತಿ. 15 ಮಂದಿ ಪೊಲೀಸರು ಬಂದು ಕಾವಲಿ ಕಾಯ್ಲಿಕ್ಕತ್ತಾರ ಸಕ್ಸಸ್ ಸ್ಕೂಲ್ನ. ಇದ್ರ ಬಗ್ಗೆ ಪೊಲೀಸ್ ಆಫೀಸರ್ ಏನ್ ಹೇಳ್ತಾರ ಕೇಳ್ರಿ. वहाँ पे हिंदू स्टूडेंट है, उसके अंदर जो स्कूल टीचर है उसने बाय मिस्टेक वहाँ पे लिखा गया इन होमवर्क दैट उन लोगों ने प्रॉपर्ली कलमा पढ़ के आना है, जो एक स्कूल पॉलिसी और वेल एज एजुकेशन पॉलिसी का वायलेशन है. ये स्कूल जो है सिर्फ नॉन रिलीजियस टीचिंग के लिए यहाँ पे सिखाना चाहिए, लेकिन उसमें रिलीजियस टीचिंग को भी इन्वॉल्व किया गया, उसकी तरफ से वायलेशन हुआ. उसके बाद में इमीडिएटली जो पेरेंट्स है उन्होंने स्कूल मैनेजमेंट के पास अप्रोच हुए और उन्होंने उसमें कंप्लेंट दिया. इमीडिएटली जो स्कूल मैनेजमेंट है उनकी तरफ से एक्शन लेते हुए स्कूल टीचर को यहाँ पे टर्मिनेट भी किया गया बिकॉज उसने जो वायलेशन किया.
बल्कि ये वायलेशन फर्स्ट टाइम हुआ, फर्स्ट टाइम ऐसा बाय मिस्टेक यहाँ पे लिखा गया, लेकिन फिर भी ये एक गलत चीज है, उसको मद्देनजर रखते हुए उनकी तरफ से इसमें एक्शन लिया गया। ಪೊಲೀಸರು ಹೇಳಲಿಕ್ಕತ್ತಾರ ಇದು ಮೊದಲನೇ ಸಲ ಆಗೈತಿ, ಬೈ ಮಿಸ್ಟೇಕ್ ಆಗಿ ಆಗೈತಿ ಅಂತ. ಬಟ್ ಪೇರೆಂಟ್ಸ್ ಏನ್ ಹೇಳಲಿಕ್ಕತ್ತಾರ, ಟೀಚರು ಇದನ್ನ ಬೇಕಂತಾನೇ ಬರ್ದಾರ, ಸಾಕಷ್ಟು ಸಲ ಈ ರೀತಿ ಬರ್ದಿದ್ರು, ಆದ್ರ ಪೊಲೀಸರು ಯಾಕೆ ಇದನ್ನ ಮುಚ್ಚಬೇಕು ಅಂತ ಮಾಡಾಕತ್ತಾರ ಗೊತ್ತಿಲ್ಲ. ಬಟ್ ರೇವಂತ್ ರೆಡ್ಡಿ ಅವರ ಸರ್ಕಾರದ ಪೊಲೀಸರು ಎಷ್ಟೇ ಆಗ್ಲಿ, ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ರಿ, ಆ ಟೀಚರ್ನ ತೆಗೆದು ಹಾಕ್ಯಾರಂತ, ಇನ್ನೊಂದು ಸ್ಕೂಲ್ಗೆ ಆ ಟೀಚರ್ ಹೋಗ್ಬಾರ್ದು ಅನ್ನೋ ಹಂಗ ಕಪ್ಪು ಚುಕ್ಕೆನ ಇಟ್ಬಿಟ್ಟಾರಂತ, ರೆಡ್ ಮಾರ್ಕ್ ಆಗೈತಂತ. ಬಟ್ ಇಲ್ಲಿ ತನಕ ಅದು ಎಷ್ಟು ಮಕ್ಕಳಿಗೆ ಆ ರೀತಿ ಮಾಡಿದ್ರು ಯಾರಿಗ್ ಗೊತ್ತು. ಇದೇ ವಿಷಯವಾಗಿ ಕೋಪ ಮಾಡ್ಕೊಂಡಿರೋ ಹಿಂದೂ ಸಂಘಟನೆಗಳು ಆ ಸ್ಕೂಲನ್ನೇ ಬಂದ್ ಮಾಡಿಸ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ. ಇದೆಲ್ಲದ್ರ ನಡ್ಬರ್ಕ ಈಗ ಕಾಡೋ ಪ್ರಶ್ನೆ ಏನಂದ್ರ, ಮೊನ್ನೆ ಒಂದು ಸಲ ಆಟೋ ಡ್ರೈವರ್ ಆಟೋ ಹಿಂದ ಒಂದು ಲೈನ್ಸ್ ಬರ್ಸಿದ್ದ ಅನ್ನೋ ಕಾರಣಕ್ಕಾಗಿ, ಅವ ಹಿಂದೂ ಅನ್ನೋ ಕಾರಣಕ್ಕಾಗಿ ಅವನನ್ನ ಅರೆಸ್ಟ್ ಮಾಡೋ ಲೆವೆಲ್ಗೆ ಹೋಗಿತ್ತು ಇದೇ ಪೊಲೀಸ್ ಸರ್ಕಾರ. ಆದ್ರೆ ಈಗ ಹೇಳ್ತೈತಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಟೀಚರ್ನ ಕಸ್ಟಡಿಗೆ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ ರೀ? ಹಿಂದೂ ಆದ್ರೆ ಹಿಂದೆ ಮುಂದೆ ನೋಡ್ದೆ ಅರೆಸ್ಟ್ ಮಾಡ್ತೀರಿ, ಮುಸ್ಲಿಂ ಆದ ತಕ್ಷಣ ಯೋಚನೆ ಮಾಡ್ತೀವಿ ಕಂಪ್ಲೇಂಟ್ ಬಂದಿಲ್ಲ ಅನ್ನೋ ಮಾತುಗಳನ್ನ ಆಡ್ತೀರಿ. ಈಗ ರೇವಂತ್ ರೆಡ್ಡಿ ಅವರ ಕಡೆಗೆ ಒಂದು ಪ್ರಶ್ನೆ ಐತಿ, ಇದೇ ರೀತಿ ಹಿಂದೂಗಳನ್ನ ನೀವು ದಬ್ಬಾಳಿಕೆ ಮಾಡ್ಕೊಂತ, ಹಿಂದೂಗಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಕೊಡ್ಲಾರ್ದ, ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಕೊಡೋದನ್ನೇ ಮಾಡ್ತೀರಿ, ಮುಸ್ಲಿಂ ತುಷ್ಟೀಕರಣವನ್ನ ಹೆಚ್ಚೇ ಮಾಡ್ತೀರಿ ಅಂದ್ರ ಹಿಂದೂಗಳು ಇದನ್ನ ಹೆಂಗ ಸಹಿಸ್ಕೋಬೇಕು? ನೀವು ಮೊದಲೇ ಹೇಳಿರಿ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ, ಅದೇ ರೀತಿ ನಡ್ಕೊಳಕತ್ತೀರಿ ಕೂಡ. ಬಟ್ ಇದೇ ರೀತಿ ಮುಂದುವರೆದ್ರೆ ಅಲ್ಲಿನ ಹಿಂದೂಗಳು ಎಚ್ಚೆತ್ಕೊಳ್ದೆ ಇರ್ಲಾರ್ರು ಅನ್ನೋದನ್ನ ಮರಿಬೇಡ್ರಿ.